ದಾವಣಗೆರೆ ಮಹಾನಗರ ಪಾಲಿಕೆ ತಕ್ಷಣ ಎಚ್ಚೆತ್ತುಕೊಂಡು ಸರ್ಕಾರದ ಆದೇಶ ಪಾಲನೆ ಮಾಡಬೇಕು. ಫೆಬ್ರವರಿ 28ರ ನಂತರ ಜಿಲ್ಲೆ ಎಲ್ಲಾ ಕಚೇರಿಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಬೇಕು. ಒಂದು ವೇಳೆ ವಿಳಂಬವಾದಲ್ಲಿ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಬಾರ್ಕೋಲ್ ಚಳುವಳಿ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ರಾಮೇಗೌಡರು ಎಚ್ಚರಿಕೆಯನ್ನ ನೀಡಿದರು. ಹೌದು ವೀಕ್ಷಕರೇ, ಎಂದು ಅಂದರೆ 21/2/2024ರಂದು ದಾವಣಗೆರೆ ಅಂಬೇಡ್ಕರ್ ವೃತ್ತದಿಂದ ಬಾಪೂಜಿ ಪಾಲಿಟೆಕ್ನಿಕ್ನಿಂದ ಶಾಮನೂರು ಸರ್ಕಲ್ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕನ್ನಡ ಜಾಥಾ ಅಭಿಯಾನ ಮಾಡಿದ್ರು. ಹೊನ್ನಾಳಿ ತಾಲೂಕು ಅಧ್ಯಕ್ಷರಾದ ವಿನಯ್ ಎಂ ವಘಾರ ಮಾತನಾಡಿ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಮ್ಮ ಉಸಿರು ಎಂಬ ಘೋಷಣೆ ಕೂಗುತ್ತಾ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿದರು. ಕೊನೆಯದಾಗಿ ನ್ಯಾಮತಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾಗೇಶ್ ರವರು ಮಾತನಾಡಿ, ಕರ್ನಾಟಕದಲ್ಲಿ ಜನಿಸಿದ ಎಲ್ಲರಿಗೂ ಕನ್ನಡ ಭಾಷೆ, ನೆಲ, ಜಲ ಮುಖ್ಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಫೆಬ್ರವರಿ 28ರ ಒಳಗಡೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಹಾಕಬೇಕು ಎಂದು ಆದೇಶ ಮಾಡಿದೆ. ಎಲ್ಲರೂ ಪಾಲಿಸಬೇಕು. ಒಂದು ವೇಳೆ ವಿಳಂಬ ಮಾಡಿದರೆ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ರಾಮೇಗೌಡರು, ಹೊನ್ನಾಳಿ ತಾಲೂಕು ಅಧ್ಯಕ್ಷರಾದ ವಿನಯ್ ಎಂ ವಘಾರ, ನ್ಯಾಮತಿ ತಾಲೂಕು ಅಧ್ಯಕ್ಷರಾದ ನಾಗೇಶ್ ರವರು, ಇನ್ನು ಅನೇಕ ನೂರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಬೆಂಗಳೂರಲ್ಲಿ ಎಲ್ಲ ನಾಮಫಲಕಗಳನ್ನು ಕಿತ್ತೋಗಿತ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದನೇ ಮಹಾನಗರ ಪಾಲಿಕೆ, ದಾವಣಗೆರೆ ಮಹಾನಗರ ಪಾಲಿಕೆ ಸಹ ಆ ಕೆಲಸವನ್ನು ಮಾಡಬೇಕು. ಮಾತ್ರವಾಗಿ ನಿಮ್ಮ ಕಚೇರಿ ಬೀಗ ಹಾಕುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾರೆ. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆನೇ ಕಿತ್ತು ಹಾಕುವಂಥ ಕೆಲಸ ಕೈ ಆಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆತ್ಮೀಯ ಪತ್ರಿಕಾ ಮಿತ್ರರೇ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಘಟಕದಿಂದ ಕನ್ನಡಿಗರ ಜನಜಾಗೃತಿ ಜಾಥಾ ದಾವಣಗೆರೆಯ ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಡಿಯ ಮುಗ್ಗಟ್ಟುಗಳಿರ್ಬೋದು, ಪೆಟ್ರೋಲ್ ಬಂಕ್ಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇನ್ನೂ ಅನೇಕ ಸಂಸ್ಥೆಗಳು, ಬ್ಯಾಂಕುಗಳಿರ್ಬೋದು, ಸರ್ಕಾರ ಆದೇಶ ನೀಡಿದೆ 60-40 ಅನುಪಾತದಲ್ಲಿ ಅದನ್ನು ಆದೇಶವನ್ನು ಹೊರಡಿಸಿದ್ರು ಸಹ ಕಾಟಾಚಾರದ ಕನ್ನಡಿಗರು, ಹೊರ ರಾಜ್ಯದ ಕನ್ನಡಿಗರು ಇನ್ನೂ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ. ನಮ್ಮ ಕನ್ನಡಿಗರೇ ಇನ್ನೂ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ. ಅದಕ್ಕೆ ಏನು ಸರ್ಕಾರ ಏನು ಇಲ್ಲಾಂದರೆ ರಕ್ಷಣಾ ವೇದಿಕೆ ಎಂದೋ ಕಿತ್ತಾಕ್ತಿದ್ವಿ. ಸರ್ಕಾರನೇ ಫೆಬ್ರವರಿ 28ನೇ ತಾರೀಕು ಗಡುವು ಕೊಟ್ಟಿದೆ. ಆ ಗಡುವಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. 28ನೇ ತಾರೀಕು ಒಳಗಾಗಿ ಎಲ್ಲ ನಾಮಫಲಕಗಳು ಕನ್ನಡದಲ್ಲೇ ಆಗಬೇಕು. ಕನ್ನಡ ಆಗಿಲ್ಲ ಅಂದರೆ ಕೆಲಸ ಮಾಡ್ತೇವೆ. ಮಹಾನಗರ ಪಾಲಿಕೆಯ ಆಯುಕ್ತರು ಆದೇಶ ಮಾಡಿದ್ರು ಸಹ ಕನ್ನಡವನ್ನು ಬಳಸಿ, ಇಲ್ಲವಾದರೆ ಕರ್ನಾಟಕ ಬಿಟ್ಟು ತೊಲಗಿ ಅನ್ನೋ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಜಿಲ್ಲಾ ಘಟಕ ಎಲ್ಲರೂ ಮತ್ತು ಎಲ್ಲ ತಾಲೂಕು ಘಟಕಗಳು ಮತ್ತು ದಾವಣಗೆರೆ ಜಿಲ್ಲೆಯ ಜೊತೆ ಅಂಬೇಡ್ಕರ್ ವೃತ್ತದಲ್ಲಿ ಇದ್ದೀವಿ. ಇದೇ ತಾನೇ ಈಗ ಇನ್ನೇನು ಜಾಥಾ ಹೋಗ್ತಾ ಇದೆ. ಈ ವಿಚಾರ ಕುರಿತು ನಮ್ಮ ಉದ್ಯಮದಾರರ ಘಟಕದ ಉಪಾಧ್ಯಕ್ಷರಾದಂಥ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮಹೇಶ್ವರ ಮಾತಾಡ್ತಾರೆ. ತಮಿಳು ಹಾಕೋದು, ತೆಲುಗು ಹಾಕೋದು, ಮರಾಠಿ ಹಾಕೋದು, ಉರ್ದು ಹಾಕೋದು, ಇದು ಯಾವುದೇ ರೀತಿ ಇಲ್ಲ. ಒಂದು ಆಂಗ್ಲ ಭಾಷೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪ್ರೀತಿಯಿಂದ ಎಲ್ಲರಿಗೂ ನಮ್ಮ ಕರವೆಯಿಂದ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ, ದಾವಣಗೆರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ದಾವಣಗೆರೆಯ ಸುತ್ತಮುತ್ತಲಿನ ನಗರಗಳಲ್ಲಿ, ಬೀದಿಗಳಲ್ಲಿ ಹೋಗಿ ನಾವು ಜಾಗೃತಿಯನ್ನು ಮೂಡಿಸುವಂಥ ದಿನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಕರವೇ ಸಹೋದರರು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಹಕರಿಸಬೇಕು. ಇವತ್ತಿನ ದಿನ ನಾವು ಪ್ರೀತಿಯಿಂದ ಅವರಿಗೆ ಗುಲಾಬಿಯನ್ನು ಕೊಟ್ಟು ಹೇಳ್ತಾ ಇದ್ದೀವಿ. ಇವತ್ತು 21ನೇ ತಾರೀಕು, ಇದಕ್ಕೆ ಗಡುವು 28ನೇ ತಾರೀಕುವರೆಗೂ ಗಡುವಿದೆ. 28ನೇ ತಾರೀಕು ಒಳಗಡೆ ನೀವು
ಆಂಗ್ಲ ಭಾಷೆಯನ್ನು ತೆಗೆದು 60% ಕನ್ನಡ ಮತ್ತು 40% ಆಂಗ್ಲ ಭಾಷೆಯನ್ನು ಹಾಕೊಂಡ್ರೆ ನೀವು ಕನ್ನಡಕ್ಕೆ ನೀವು ಕೊಟ್ಟಂಥ ಪ್ರೀತಿ, ಗೌರವ, ಅಭಿಮಾನ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದು ಬಿಟ್ಟು 28ನೇ ತಾರೀಕು ಆದ್ರೂ ನೀವು ಅದನ್ನ ಜಾರಿ ಮಾಡ್ಕೊಳ್ಳಲಿಲ್ಲ, ಬೋರ್ಡ್ಗಳು ಚೇಂಜ್ ಮಾಡ್ಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ಸವ ಬೆಂಗಳೂರಿನಲ್ಲಿ ಆದಂಥ ಸಂದರ್ಭವನ್ನು ನೀವೆಲ್ಲ ನೆನೆಸ್ಕೋಬೇಕು. ಅದಕ್ಕಿಂತ 2ರಷ್ಟು ನಮ್ಮ ದಾವಣಗೆರೆಯಲ್ಲಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತೆ ಈ ರಕ್ಷಣಾ ವೇದಿಕೆಯಿಂದ ಇವತ್ತಿನ ಪ್ರೀತಿಯಿಂದ ಏನು ನಾವು ಹೋಗಿ ಹೇಳ್ತಾ ಇದ್ದೀವಲ್ಲ, ಇದೇ ಪ್ರೀತಿಯಿಂದ 28ನೇ ತಾರೀಕು ಒಳಗಡೆನೆ ನೀವೆಲ್ಲರೂ ಬೋರ್ಡ್ನ ಚೇಂಜ್ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಗೂ ಮತ್ತೆ ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಿರೋದಕ್ಕೆ ಮತ್ತು ನೀವು ಕನ್ನಡಿಗರಿಗೆ ಕೊಟ್ಟಂಥ ಗೌರವ ಮತ್ತು ಅಭಿಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕನ್ನಡಿಗರನ್ನ ವೀರ ಕನ್ನಡಿಗರಾಗೋ ಥರ ಇದು ಮಾಡಿ ಏನದು ವೀರ ಕನ್ನಡಿಗರಾಗಿ ಇದಕ್ಕೆ ನಮ್ಮ ಸಪೋರ್ಟ್ ಕೊಟ್ಟರೆ ನೀವು ವೀರ ಕನ್ನಡಿಗರಾಗ್ತೀರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತು